ಈ ಹಿಂದಿನ ವಿಡಿಯೋದಲ್ಲಿ ನಾನು ಆಟೋ ಡ್ರೈವರ್ಸ್ ಯಾವ ಬಿಸ್ನೆಸ್ ಅನ್ನ ಮಾಡಿ ತಮ್ಮ ಸೈಡ್ ಅರ್ನಿಂಗ್ಸ್ ಅನ್ನ ಶುರು ಮಾಡಬಹುದು ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಇಂದು ಈ ವಿಡಿಯೋದಲ್ಲಿ ಅವರಷ್ಟೇ ಶ್ರಮಜೀವಿಗಳಾದಂತ ಬೈಕ್ ಮೆಕ್ಯಾನಿಕ್ ಗಳು ತಮ್ಮ ಆದಾಯವನ್ನ ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅಂತ ನೋಡೋಣ. ನೋಡಿ, ನಾವು ಬೈಕ್ ಮೆಕ್ಯಾನಿಕ್ ಅಂದ ತಕ್ಷಣ ತುಂಬಾ ಸಹಜವಾಗಿ ತಗೊಳ್ತೀವಿ, ಆದ್ರೆ ಕೆಲವು ಬದಲಾವಣೆಗಳಿಂದ ನಾವು ಚೆನ್ನಾಗಿ ಸಂಪಾದಿಸಬಹುದು. ಹೇಗೆ ಅಂತೀರಾ? ಮೊದಲನೇದಾಗಿ ಬೈಕ್ ಸರ್ವಿಸ್ ಸಬ್ಸ್ಕ್ರಿಪ್ಷನ್ ಪ್ಲಾನ್. ಹೊಸದಾಗಿ ತಗೊಂಡಿರೋ ಬೈಕ್ ಗಂತೂ ಒಂದಷ್ಟು ಫ್ರೀ ಸರ್ವಿಸಸ್ ಇದ್ದೇ ಇರುತ್ತೆ. ಆ ಫ್ರೀ ಸರ್ವಿಸಸ್ ಮುಗಿದ ಮೇಲೆ ಮತ್ತೆ ಯಾವಾಗ ಸರ್ವಿಸ್ ಮಾಡಿಸ್ಬೇಕು ಅನ್ನೋದು ಮರ್ತೆ ಹೋಗುತ್ತೆ. 3 ತಿಂಗಳಾಯ್ತು, 4 ತಿಂಗಳಾಯ್ತು, 5 ತಿಂಗಳಾಯ್ತು. ಕಡೆಗೆ ಒಂದಿನ ಗಾಡಿ ಕೆಟ್ಟ ಮೇಲೇನೆ ನನಗೆ ನೆನಪಾಗುತ್ತೆ, ಅಯ್ಯೋ ಗಾಡಿ ಸರ್ವಿಸ್ ಮಾಡಿಸ್ಬೇಕಿತ್ತಲ್ಲ. ಹಾಗಾಗಿ ಒಂದು ಆಫರ್ ಕೊಡಿ, 3 ತಿಂಗಳು ಅಥವಾ 6 ತಿಂಗಳಿಗೆ ಒಂದು ಪ್ಯಾಕೇಜ್ ಅನ್ನ ಮಾಡಿ. ಫಾರ್ ಎಕ್ಸಾಂಪಲ್ 999 ರೂಪಾಯಿಗೆ 3 ವಾಶ್, ಆಯಿಲ್ ಚೇಂಜ್, ಬ್ರೇಕ್ ಚೆಕ್ಸ್, ಈ ತರ. ಇಲ್ಲೇ ನಾವು ಮಂತ್ಲಿ ಇನ್ಕಮ್ ಅನ್ನ ಅಂದಾಜ್ ಮಾಡಬಹುದು. ಎರಡನೇದಾಗಿ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್. ಬೈಕ್ ಅನ್ನ ಮನೆಯಿಂದನೋ, ಆಫೀಸಿಂದನೋ ಅಥವಾ ಹಾಸ್ಟೆಲ್ ಇಂದನೋ ಅದೆಲ್ಲಿರುತ್ತೋ ಅಲ್ಲಿಂದ ತಗೊಂಡ್ ಬಂದು ಅದನ್ನ ರಿಪೇರ್ ಅಥವಾ ಸರ್ವಿಸ್ ಮಾಡಿ ಅವ್ರಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತಗೊಂಡೋಗಿ ಬಿಟ್ಟು ಬರೋದು. ಈ ಕೆಲಸ ಅಂತ ನೀವು ಆಗ್ಲೇ ಮಾಡ್ತಾ ಇದ್ದೀರಾ, ಆದ್ರೆ ಅದನ್ನೇ ಈಗ ಅಫಿಷಿಯಲ್ ಆಗಿ ಮಾಡೋಣ. ಈ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ಗೆ ನೀವು 100-200 ಎಕ್ಸ್ಟ್ರಾ ಚಾರ್ಜ್ ಮಾಡಿ. ಮೂರನೇದಾಗಿ ಸ್ಪೇರ್ ಪಾರ್ಟ್ಸ್ ಮತ್ತು ಆಕ್ಸೆಸರೀಸ್ ಬಿಸ್ನೆಸ್. ನೀವು ಸ್ಪೇರ್ ಪಾರ್ಟ್ಸ್ ಅನ್ನು, ಹೆಲ್ಮೆಟ್ ಅನ್ನು, ಚಾರ್ಜರ್ಸ್ ಆಗಿರ್ಲಿ, ಆಯಿಲ್ ಆಗಿರ್ಲಿ, ಈ ತರದ ವಸ್ತುಗಳನ್ನ ನೀವು ಹೋಲ್ಸೇಲ್ ಅಲ್ಲಿ ತಗೊಂಡು ಬಂದು ಮಾರಾಟ ಮಾಡಬಹುದು. ಇದರಿಂದ ಒಳ್ಳೆ ಸೈಡ್ ಇನ್ಕಮ್ ಅಂತ ಇದ್ದೇ ಇದೆ. 4ನೇದಾಗಿ ಲರ್ನ್ ಎಲೆಕ್ಟ್ರಿಕ್ ವೆಹಿಕಲ್ ರಿಪೇರ್ಸ್. EV ಸ್ಕೂಟರ್ಸ್ ಹೆಚ್ಚಾಗ್ತಾ ಇವೆ, ಹಾಗಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ ರಿಪೇರ್ ಅನ್ನ ಕಲೀರಿ. ಚಾರ್ಜಿಂಗ್ ಗೆ, ಬ್ಯಾಟ್ರಿ ಚೇಂಜ್ ಮಾಡ್ಕೊಡೋಕೆ ಅವಕಾಶ ಕೊಡಿ. ಹಾಗೆ ನೀವು EV ಬ್ರ್ಯಾಂಡ್ಸ್ ಅಥವಾ ಬ್ಯಾಟ್ರಿ ಸೆಲ್ಲರ್ಸ್ ಜೊತೆಗೆ ಟೈ ಅಪ್ ಮಾಡ್ಕೊಳ್ಬಹುದು. 5ನೇದಾಗಿ ಟ್ರೈನ್ ಅದರ್ಸ್. ಎಷ್ಟೋ ಜನ ಯುವಕರು ಬೈಕ್ ರಿಪೇರಿನ ಕಲಿಬೇಕು ಅಂತಿರ್ತಾರೆ. ಅಂತವರಿಗೆ ಒಂದು 3 ತಿಂಗಳ ಕೋರ್ಸ್ ಅನ್ನ ಮಾಡಿ ಅದಕ್ಕೆ 5,000ನೋ 10,000ನೋ ಚಾರ್ಜ್ ಮಾಡಿ. ಇದರಿಂದ ನಿಮಗೆ ಒಂದೊಳ್ಳೆ ರೆಪ್ಯುಟೇಷನ್ ಸಿಗುತ್ತೆ. ಹಾಗೆ ಮುಂದೆ ನಿಮ್ ಬಿಸ್ನೆಸ್ ಏನಾದರೂ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ನಿಮ್ಗೆ ಒಂದೊಳ್ಳೆ ಟೀಮ್ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ಬರೀ ಮೆಕ್ಯಾನಿಕ್ ಅಲ್ಲ, ಒಬ್ಬ ಎಂಜಿನಿಯರ್, ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಕ್ರಿಯೇಟರ್. ನಿಮ್ಮ ಟ್ಯಾಲೆಂಟ್ ಅನ್ನ ಬಳಸ್ಕೊಂಡು ಈ 5ರಲ್ಲಿ ಯಾವ್ದಾದ್ರು ಒಂದನ್ನ ಟ್ರೈ ಮಾಡಿ. ಸಣ್ಣದಾಗಿ ಶುರು ಮಾಡಿ, ಆದ್ರೆ ಇವತ್ತೇ ಶುರು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.